ಸಿಲಿಕಾನ್ ಸಿಟಿಗೆ ನೀರಿನ ಬರ ಸಿಕ್ಕಾಪಟ್ಟೆ ಒಂದು ಕಡೆ ಎಷ್ಟು ನೀರಿಗಾಗಿ ಜಲಕ್ಷಾಮ ಉಂಟಾಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. AI ಡಾಟಾ ಸೆಂಟರ್ಗಳು, ಅರೆ ಡಾಟಾ ಸೆಂಟ್ರಿಗೂ ನೀರಿಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಡಾಟಾ ಸೆಂಟ್ರಲ್ಲಿ ನೀರು ಯಾಕೆ ಬೇಕ್ರಿ ನಿಮಗೆ ಅಂತ. ಡಾಟಾ ಸೆಂಟರ್ಗಳಲ್ಲಿ ಟೆಕ್ನಿಕಲ್ ಯೂಸೇಜ್ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅದು ತುಂಬ ದೊಡ್ಡ ಪ್ರಮಾಣದ ನೀರನ್ನು ಬಳಕೆ ಮಾಡುತ್ತೆ. ಅಷ್ಟೊಂದು ನೀರು ಬಳಕೆ ಮಾಡುತ್ತೆ. ಎಸ್, ಹೌದು, ಸುಮಾರು 31 ಡಾಟಾ ಸೆಂಟರ್ಗಳು ಬೆಂಗಳೂರಲ್ಲಿ ಇದ್ದಾವೆ. ಆದರೆ ದೊಡ್ಡ ಪ್ರಮಾಣದ ನೀರನ್ನು ಬಳಕೆ ಮಾಡಲಾಗ್ತಾ ಇದೆ. ಸಿಲಿಕಾನ್ ಸಿಟಿಗೆ ಜಲಕ್ಷಾಮ ಕಾದಿದೆಯಾ? AI ಡಾಟಾ ಸೆಂಟರ್ಗಳಿಂದಲೇ ಜಲಕಂಟಕ ಉಂಟಾಗ್ತಾ ಇದೆಯಾ? ಬೆಂಗಳೂರಿಗೆ ಹೊರೆಯಾಗ್ತಿದೆಯಾ ಡಾಟಾ ಸೆಂಟರ್ಗಳು? ಜನ ತೆರ್ತಾ ಇರೋ ಬೆಲೆ ಏನು ಗೊತ್ತಾ? ಬೆಂಗಳೂರಿನ ಖ್ಯಾತಿಗೆ ಇದು ಗಾರ್ಡನ್ ಸಿಟಿ ಒಂದು ಕಾಲದಲ್ಲಿ ಅಂತ ಹೇಳ್ಬೋದು. ಆದರೆ ಈಗ ಟೆಕ್ನಿಕಲ್ ವಿಚಾರದಲ್ಲಿ, ತಂತ್ರಜ್ಞಾನದ ವಿಚಾರದಲ್ಲಿ ಇಡೀ ಜಗತ್ತಿನಲ್ಲಿ ಬಹಳ ಮುಂದಿರ್ತಕ್ಕಂಥ ಒಂದು ನಗರ. ನೋಡಿ, ಈ ಡಾಟಾ ಸೆಂಟರ್ಗಳಿಗೆ ಅತ್ಯಂತ ಹೆಚ್ಚಿನ ನೀರು ಬೇಕು ಅನ್ನುವಂಥದ್ದು ನಾವು ಮಾಡಿರುವಂಥ ಸ್ಟೋರಿ. ಅದು ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಅಂದರೆ ಎಕ್ಸಾಸ್ಟ್ ಮಾಡಿ ಬಿಡ್ತಾ ಇದೆ. ಒಂದು ಟ್ಯಾಂಕರ್ಗೆ ದಿವಿತ್ ಈ ಬೇಸಿಗೆನಲ್ಲಿ ನಿಮಗೆ ಗಿರಿನಗರ, ಹೊಸಕೆರೆಹಳ್ಳಿ ಚೆನ್ನಾಗಿ ನೀರಿರೋ ಪ್ರದೇಶಗಳು, ಇವು ಹಚ್ಚ ಹಸಿರಿನ ಪ್ರದೇಶಗಳು, ಒಂದು ಟ್ಯಾಂಕರ್ಗೆ 2,500 ರೂಪಾಯಿ ಕೊಡಬೇಕು. ಎಂಥ ಕಷ್ಟ ಅಂತಂದ್ರೆ, ಬಡವರು ಶ್ರೀಮಂತರು ಅನ್ನೋದೇ ಪ್ರತಿಯೊಬ್ಬರು ದುಡ್ಡು ಕೊಡಬೇಕು ಅಂತ ಪರಿಸ್ಥಿತಿ. ಲಾಸ್ಟ್ ಟೈಮ್ ನೀವೇ ತಾನೇ ಸ್ಟೋರಿಗಳು ಮಾಡಿದ್ರಿ. ಏನ್ ನಿಮ್ಮ ಪ್ರಾಬ್ಲಮ್ನಲ್ಲಿ 1,500 ರೂಪಾಯಿ 2,000 ರೂಪಾಯಿ ಒಂದೊಂದು ಟ್ಯಾಂಕರ್ಗೆ. ಈಗ ಮೊನ್ನೆ ಹೋಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಲ್ಲ, ಸ್ಲಮ್ ಏರಿಯಾದಲ್ಲೇ 800-200 ರೂಪಾಯಿ ಒಂದೊಂದು ಟ್ಯಾಂಕರ್ಗೆ ಕುಡಿಯೋ ನೀರು. ಅದು ಎಲ್ಲಿಂದ ತರ್ತಾ ಇದಾರೆ? ಅದು ಕುಡಿಯೋ ನೀರಾ? ನಿಜಕ್ಕೂ ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ಯಾವ ನೀರು ಅದು? ಫಿಲ್ಟರ್ ನೀರಾ? ಸ್ಲಮ್ ಜನ ಅಂತೇಳಿ ಯಾವ್ದಾವ್ದೋ ನೀರು ಕುಡಿಸ್ತಾ ಇದಾರ. ಡೇಟಾ ಸೆಂಟರ್ಗಳಿಗೆ ನೀರು ಬೇಕು ಅಂತೇಳಿ ಬಡವರು ನೀರಿಲ್ದೆ ಅದು ಯಾವ್ಯಾವ ನೀರು ಕುಡ್ಕೊಂಡಿದಾರೋ ಅಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಾವು ನೋಡಿ, ಈಗ ಗಲ್ಫ್ ರಾಷ್ಟ್ರಗಳಲ್ಲಿ ಡಿಸಾಲಿನೇಷನ್ ಸೆಂಟರ್ಸ್ ಇದೆ. ಸಮುದ್ರದ ನೀರನ್ನ ತಂದು ಅವರು ಅದನ್ನ ಚೊಕ್ಕ ಮಾಡಿ ಕುಡಿಯಕ್ಕೆ ಇಡೀ ರಾಷ್ಟ್ರಕ್ಕೆ ಉಪಯೋಗಿಸ್ತಾರೆ. ಅಂಥದ್ದು ನಾವು ಅಟ್ಲೀಸ್ಟ್ ನಮ್ಮಲ್ಲೂ ಸಮುದ್ರದ ನೀರನ್ನ ಈಗ ಮಂಗಳೂರಲ್ಲಿ ಅಥವಾ ಬೇರೆ ಬೇರೆ ಎಲ್ಲೆಲ್ಲಿ ಕರಾವಳಿ ಇದೆ ಅದು ಪ್ಲಾನಿಂಗ್ ಶುರುವಾಗಿದೆ. ಅದು ನಮ್ಮಲ್ಲಿ ಬೆಂಗಳೂರಲ್ಲಿ ನೀರಿನ ಲಭ್ಯತೆ ಬೇಕಾದಷ್ಟು ಇದೆ. ಕಾವೇರಿ ಬೇಕಾದಷ್ಟು ಅವೈಲೇಬಲ್ ಇದೆ, ಕೆರೆಗಳು ಬೇಕಾದಷ್ಟು ಅವೈಲೇಬಲ್ ಇದೆ. ನಾವು ಏನು ಮಾಡಿದ್ದೀವಿ, ಎಲ್ಲ ಕಡೆ ನೀರನ್ನ ಕಲುಷಿತ. ನಮಗೆ ನೀರನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಒಂದು ಪ್ರಿಯಾರಿಟಿ ಅಂತ. ಸಿಲಿಕಾನ್ ಸಿಟಿಗೆ ನೀರಿನ ಬರ ಸಿಕ್ಕಾಪಟ್ಟೆ ಒಂದು ಕಡೆ ಎಷ್ಟು ನೀರಿಗಾಗಿ ಜಲಕ್ಷಾಮ ಉಂಟಾಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. AI ಡಾಟಾ ಸೆಂಟರ್ಗಳು, ಅರೆ ಡಾಟಾ ಸೆಂಟ್ರಿಗೂ ನೀರಿಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಡಾಟಾ ಸೆಂಟ್ರಲ್ಲಿ ನೀರು ಯಾಕೆ ಬೇಕ್ರಿ ನಿಮಗೆ ಅಂತ. ಡಾಟಾ ಸೆಂಟರ್ಗಳಲ್ಲಿ ಟೆಕ್ನಿಕಲ್ ಯೂಸೇಜ್ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅದು ತುಂಬ ದೊಡ್ಡ ಪ್ರಮಾಣದ ನೀರನ್ನು ಬಳಕೆ ಮಾಡುತ್ತೆ. ಅಷ್ಟೊಂದು ನೀರು ಬಳಕೆ ಮಾಡುತ್ತೆ. ಎಸ್, ಹೌದು, ಸುಮಾರು 31 ಡಾಟಾ ಸೆಂಟರ್ಗಳು ಬೆಂಗಳೂರಲ್ಲಿ ಇದ್ದಾವೆ. ಆದರೆ ದೊಡ್ಡ ಪ್ರಮಾಣದ ನೀರನ್ನು ಬಳಕೆ ಮಾಡಲಾಗ್ತಾ ಇದೆ. ಸಿಲಿಕಾನ್ ಸಿಟಿಗೆ ಜಲಕ್ಷಾಮ ಕಾದಿದೆಯಾ? AI ಡಾಟಾ ಸೆಂಟರ್ಗಳಿಂದಲೇ ಜಲಕಂಟಕ ಉಂಟಾಗ್ತಾ ಇದೆಯಾ? ಬೆಂಗಳೂರಿಗೆ ಹೊರೆಯಾಗ್ತಿದೆಯಾ ಡಾಟಾ ಸೆಂಟರ್ಗಳು? ಜನ ತೆರ್ತಾ ಇರೋ ಬೆಲೆ ಏನು ಗೊತ್ತಾ? ಬೆಂಗಳೂರಿನ ಖ್ಯಾತಿಗೆ ಇದು ಗಾರ್ಡನ್ ಸಿಟಿ ಒಂದು ಕಾಲದಲ್ಲಿ ಅಂತ ಹೇಳ್ಬೋದು. ಆದರೆ ಈಗ ಟೆಕ್ನಿಕಲ್ ವಿಚಾರದಲ್ಲಿ, ತಂತ್ರಜ್ಞಾನದ ವಿಚಾರದಲ್ಲಿ ಇಡೀ ಜಗತ್ತಿನಲ್ಲಿ ಬಹಳ ಮುಂದಿರ್ತಕ್ಕಂಥ ಒಂದು ನಗರ. ನೋಡಿ, ಈ ಡಾಟಾ ಸೆಂಟರ್ಗಳಿಗೆ ಅತ್ಯಂತ ಹೆಚ್ಚಿನ ನೀರು ಬೇಕು ಅನ್ನುವಂಥದ್ದು ನಾವು ಮಾಡಿರುವಂಥ ಸ್ಟೋರಿ. ಅದು ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಅಂದರೆ ಎಕ್ಸಾಸ್ಟ್ ಮಾಡಿ ಬಿಡ್ತಾ ಇದೆ. ಒಂದು ಟ್ಯಾಂಕರ್ಗೆ ದಿವಿತ್ ಈ ಬೇಸಿಗೆನಲ್ಲಿ ನಿಮಗೆ ಗಿರಿನಗರ, ಹೊಸಕೆರೆಹಳ್ಳಿ ಚೆನ್ನಾಗಿ ನೀರಿರೋ ಪ್ರದೇಶಗಳು, ಇವು ಹಚ್ಚ ಹಸಿರಿನ ಪ್ರದೇಶಗಳು, ಒಂದು ಟ್ಯಾಂಕರ್ಗೆ 2,500 ರೂಪಾಯಿ ಕೊಡಬೇಕು. ಎಂಥ ಕಷ್ಟ ಅಂತಂದ್ರೆ, ಬಡವರು ಶ್ರೀಮಂತರು ಅನ್ನೋದೇ ಪ್ರತಿಯೊಬ್ಬರು ದುಡ್ಡು ಕೊಡಬೇಕು ಅಂತ ಪರಿಸ್ಥಿತಿ. ಲಾಸ್ಟ್ ಟೈಮ್ ನೀವೇ ತಾನೇ ಸ್ಟೋರಿಗಳು ಮಾಡಿದ್ರಿ. ಏನ್ ನಿಮ್ಮ ಪ್ರಾಬ್ಲಮ್ನಲ್ಲಿ 1,500 ರೂಪಾಯಿ 2,000 ರೂಪಾಯಿ ಒಂದೊಂದು ಟ್ಯಾಂಕರ್ಗೆ. ಈಗ ಮೊನ್ನೆ ಹೋಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಲ್ಲ, ಸ್ಲಮ್ ಏರಿಯಾದಲ್ಲೇ 800-200 ರೂಪಾಯಿ ಒಂದೊಂದು ಟ್ಯಾಂಕರ್ಗೆ ಕುಡಿಯೋ ನೀರು. ಅದು ಎಲ್ಲಿಂದ ತರ್ತಾ ಇದಾರೆ? ಅದು ಕುಡಿಯೋ ನೀರಾ? ನಿಜಕ್ಕೂ ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ಯಾವ ನೀರು ಅದು? ಫಿಲ್ಟರ್ ನೀರಾ? ಸ್ಲಮ್ ಜನ ಅಂತೇಳಿ ಯಾವ್ದಾವ್ದೋ ನೀರು ಕುಡಿಸ್ತಾ ಇದಾರ. ಡೇಟಾ ಸೆಂಟರ್ಗಳಿಗೆ ನೀರು ಬೇಕು ಅಂತೇಳಿ ಬಡವರು ನೀರಿಲ್ದೆ ಅದು ಯಾವ್ಯಾವ ನೀರು ಕುಡ್ಕೊಂಡಿದಾರೋ ಅಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಾವು ನೋಡಿ, ಈಗ ಗಲ್ಫ್ ರಾಷ್ಟ್ರಗಳಲ್ಲಿ ಡಿಸಾಲಿನೇಷನ್ ಸೆಂಟರ್ಸ್ ಇದೆ. ಸಮುದ್ರದ ನೀರನ್ನ ತಂದು ಅವರು ಅದನ್ನ ಚೊಕ್ಕ ಮಾಡಿ ಕುಡಿಯಕ್ಕೆ ಇಡೀ ರಾಷ್ಟ್ರಕ್ಕೆ ಉಪಯೋಗಿಸ್ತಾರೆ.
ಅಂಥದ್ದು ನಾವು ಅಟ್ಲೀಸ್ಟ್ ನಮ್ಮಲ್ಲೂ ಸಮುದ್ರದ ನೀರನ್ನ ಈಗ ಮಂಗಳೂರಲ್ಲಿ ಅಥವಾ ಬೇರೆ ಬೇರೆ ಎಲ್ಲೆಲ್ಲಿ ಕರಾವಳಿ ಇದೆ ಅದು ಪ್ಲಾನಿಂಗ್ ಶುರುವಾಗಿದೆ. ಅದು ನಮ್ಮಲ್ಲಿ ಬೆಂಗಳೂರಲ್ಲಿ ನೀರಿನ ಲಭ್ಯತೆ ಬೇಕಾದಷ್ಟು ಇದೆ. ಕಾವೇರಿ ಬೇಕಾದಷ್ಟು ಅವೈಲೇಬಲ್ ಇದೆ, ಕೆರೆಗಳು ಬೇಕಾದಷ್ಟು ಅವೈಲೇಬಲ್ ಇದೆ. ನಾವು ಏನು ಮಾಡಿದ್ದೀವಿ, ಎಲ್ಲ ಕಡೆ ನೀರನ್ನು ಕಲುಷಿತ. ನಮಗೆ ನೀರನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಒಂದು ಪ್ರಿಯಾರಿಟಿ ಅಂತ ಸಿಲಿಕಾನ್ ಸಿಟಿಗೆ ನೀರಿನ ಬರ ಸಿಕ್ಕಾಪಟ್ಟೆ. ಒಂದು ಕಡೆ ಎಷ್ಟು ನೀರಿಗಾಗಿ ಜಲಕ್ಷಾಮ ಉಂಟಾಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. AI ಡಾಟಾ ಸೆಂಟರ್ಗಳು, ಅರೆ ಡಾಟಾ ಸೆಂಟ್ರಿಗೂ ನೀರಿಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಡಾಟಾ ಸೆಂಟ್ರಲ್ಲಿ ನೀರು ಯಾಕೆ ಬೇಕ್ರಿ ನಿಮಗೆ ಅಂತ. ಡಾಟಾ ಸೆಂಟರ್ಗಳಲ್ಲಿ ಟೆಕ್ನಿಕಲ್ ಯೂಸೇಜ್ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅದು ತುಂಬ ದೊಡ್ಡ ಪ್ರಮಾಣದ ನೀರನ್ನು ಬಳಕೆ ಮಾಡುತ್ತೆ. ಅಷ್ಟೊಂದು ನೀರು ಬಳಕೆ ಮಾಡುತ್ತೆ. ಎಸ್, ಹೌದು, ಸುಮಾರು 31 ಡಾಟಾ ಸೆಂಟರ್ಗಳು ಬೆಂಗಳೂರಲ್ಲಿ ಇದ್ದಾವೆ. ಆದರೆ ದೊಡ್ಡ ಪ್ರಮಾಣದ ನೀರನ್ನು ಬಳಕೆ ಮಾಡಲಾಗ್ತಾ ಇದೆ. ಸಿಲಿಕಾನ್ ಸಿಟಿಗೆ ಜಲಕ್ಷಾಮ ಕಾದಿದೆಯಾ? AI ಡಾಟಾ ಸೆಂಟರ್ಗಳಿಂದಲೇ ಜಲಕಂಟಕ ಉಂಟಾಗ್ತಾ ಇದೆಯಾ? ಬೆಂಗಳೂರಿಗೆ ಹೊರೆಯಾಗ್ತಿದೆಯಾ ಡಾಟಾ ಸೆಂಟರ್ಗಳು? ಜನ ತೆರ್ತಾ ಇರೋ ಬೆಲೆ ಏನು ಗೊತ್ತಾ? ಬೆಂಗಳೂರಿನ ಖ್ಯಾತಿಗೆ ಇದು ಗಾರ್ಡನ್ ಸಿಟಿ ಒಂದು ಕಾಲದಲ್ಲಿ ಅಂತ ಹೇಳ್ಬೋದು. ಆದರೆ ಈಗ ಟೆಕ್ನಿಕಲ್ ವಿಚಾರದಲ್ಲಿ, ತಂತ್ರಜ್ಞಾನದ ವಿಚಾರದಲ್ಲಿ ಇಡೀ ಜಗತ್ತಿನಲ್ಲಿ ಬಹಳ ಮುಂದಿರ್ತಕ್ಕಂಥ ಒಂದು ನಗರ. ನೋಡಿ, ಈ ಡಾಟಾ ಸೆಂಟರ್ಗಳಿಗೆ ಅತ್ಯಂತ ಹೆಚ್ಚಿನ ನೀರು ಬೇಕು ಅನ್ನುವಂಥದ್ದು ನಾವು ಮಾಡಿರುವಂಥ ಸ್ಟೋರಿ. ಅದು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಅಂದರೆ ಎಕ್ಸಾಸ್ಟ್ ಮಾಡಿ ಬಿಡ್ತಾ ಇದೆ. ಒಂದು ಟ್ಯಾಂಕರ್ಗೆ ದಿವಿತ್ ಈ ಬೇಸಿಗೆನಲ್ಲಿ ನಿಮಗೆ ಗಿರಿನಗರ, ಹೊಸಕೆರೆಹಳ್ಳಿ ಚೆನ್ನಾಗಿ ನೀರಿರೋ ಪ್ರದೇಶಗಳು, ಇವು ಹಚ್ಚ ಹಸಿರಿನ ಪ್ರದೇಶಗಳು, ಒಂದು ಟ್ಯಾಂಕರ್ಗೆ 2,500 ರೂಪಾಯಿ ಕೊಡಬೇಕು. ಎಂಥ ಕಷ್ಟ ಅಂತಂದ್ರೆ ಬಡವರು ಶ್ರೀಮಂತರು ಅನ್ನೋದೇ ಪ್ರತಿಯೊಬ್ಬರು ದುಡ್ಡು ಕೊಡಬೇಕು ಅಂತ ಪರಿಸ್ಥಿತಿ. ಲಾಸ್ಟ್ ಟೈಮ್ ನೀವೇ ತಾನೇ ಸ್ಟೋರಿಗಳು ಮಾಡಿದ್ರಿ. ಏನು ನಿಮ್ಮ ಪ್ರಾಬ್ಲಮ್ನಲ್ಲಿ 1,500 ರೂಪಾಯಿ 2,000 ರೂಪಾಯಿ ಒಂದೊಂದು ಟ್ಯಾಂಕರ್ಗೆ. ಈಗ ಮೊನ್ನೆ ಹೋಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಲ್ಲ, ಸ್ಲಮ್ ಏರಿಯಾದಲ್ಲೇ 8,200 ರೂಪಾಯಿ ಒಂದೊಂದು ಟ್ಯಾಂಕರ್ಗೆ ಕುಡಿಯೋ ನೀರು. ಅದು ಎಲ್ಲಿಂದ ತರ್ತಾ ಇದಾರೆ? ಅದು ಕುಡಿಯೋ ನೀರಾ? ನಿಜಕ್ಕೂ ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ಯಾವ ನೀರು ಅದು? ಫಿಲ್ಟರ್ ನೀರಾ? ಸ್ಲಮ್ ಜನ ಅಂತ ಹೇಳಿ ಯಾವ್ದಾವ್ದೋ ನೀರು ಕುಡಿಸ್ತಾ ಇದಾರ. ಡೇಟಾ ಸೆಂಟರ್ಗಳಿಗೆ ನೀರು ಬೇಕು ಅಂತ ಹೇಳಿ ಬಡವರು ನೀರಿಲ್ದೆ ಅದು ಯಾವ್ಯಾವ ನೀರು ಕುಡ್ಕೊಂಡಿದಾರೋ ಅಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಾವು ನೋಡಿ, ಈಗ ಗಲ್ಫ್ ರಾಷ್ಟ್ರಗಳಲ್ಲಿ ಡಿಸಾಲಿನೇಷನ್ ಸೆಂಟರ್ಸ್ ಇದೆ. ಸಮುದ್ರದ ನೀರನ್ನ ತಂದು ಅವರು ಅದನ್ನ ಚೊಕ್ಕ ಮಾಡಿ ಕುಡಿಯಕ್ಕೆ ಇಡೀ ರಾಷ್ಟ್ರಕ್ಕೆ ಉಪಯೋಗಿಸ್ತಾರೆ. ಅಂಥದ್ದು ನಾವು ಅಟ್ಲೀಸ್ಟ್ ನಮ್ಮಲ್ಲೂ ಸಮುದ್ರದ ನೀರನ್ನ ಈಗ ಮಂಗಳೂರಲ್ಲಿ ಅಥವಾ ಬೇರೆ ಬೇರೆ ಎಲ್ಲೆಲ್ಲಿ ಕರಾವಳಿ ಇದೆ ಅದು ಪ್ಲಾನಿಂಗ್ ಶುರುವಾಗಿದೆ. ಅದು ನಮ್ಮಲ್ಲಿ ಬೆಂಗಳೂರಲ್ಲಿ ನೀರಿನ ಲಭ್ಯತೆ ಬೇಕಾದಷ್ಟು ಇದೆ. ಕಾವೇರಿ ಬೇಕಾದಷ್ಟು ಅವೈಲೇಬಲ್ ಇದೆ, ಕೆರೆಗಳು ಬೇಕಾದಷ್ಟು ಅವೈಲೇಬಲ್ ಇದೆ. ನಾವು ಏನು ಮಾಡಿದ್ದೀವಿ, ಎಲ್ಲ ಕಡೆ ನೀರನ್ನು ಕಲುಷಿತ. ನಮಗೆ ನೀರನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಒಂದು ಪ್ರಿಯಾರಿಟಿ ಅಂತ ಸಿಲಿಕಾನ್ ಸಿಟಿಗೆ ನೀರಿನ ಬರ ಸಿಕ್ಕಾಪಟ್ಟೆ. ಒಂದು ಕಡೆ ಎಷ್ಟು ನೀರಿಗಾಗಿ ಜಲಕ್ಷಾಮ ಉಂಟಾಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. AI ಡಾಟಾ ಸೆಂಟರ್ಗಳು, ಅರೆ ಡಾಟಾ ಸೆಂಟ್ರಿಗೂ ನೀರಿಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಡಾಟಾ ಸೆಂಟ್ರಲ್ಲಿ ನೀರು ಯಾಕೆ ಬೇಕ್ರಿ ನಿಮಗೆ ಅಂತ. ಡಾಟಾ ಸೆಂಟರ್ಗಳಲ್ಲಿ ಟೆಕ್ನಿಕಲ್ ಯೂಸೇಜ್ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅದು ತುಂಬ ದೊಡ್ಡ ಪ್ರಮಾಣದ ನೀರನ್ನು ಬಳಕೆ ಮಾಡುತ್ತೆ. ಅಷ್ಟೊಂದು ನೀರು ಬಳಕೆ ಮಾಡುತ್ತೆ. ಎಸ್, ಹೌದು, ಸುಮಾರು 31 ಡಾಟಾ ಸೆಂಟರ್ಗಳು ಬೆಂಗಳೂರಲ್ಲಿ ಇದ್ದಾವೆ. ಆದರೆ ದೊಡ್ಡ ಪ್ರಮಾಣದ ನೀರನ್ನು ಬಳಕೆ ಮಾಡಲಾಗ್ತಾ ಇದೆ. ಸಿಲಿಕಾನ್ ಸಿಟಿಗೆ ಜಲಕ್ಷಾಮ ಕಾದಿದೆಯಾ? AI ಡಾಟಾ ಸೆಂಟರ್ಗಳಿಂದಲೇ ಜಲಕಂಟಕ ಉಂಟಾಗ್ತಾ ಇದೆಯಾ? ಬೆಂಗಳೂರಿಗೆ ಹೊರೆಯಾಗ್ತಿದೆಯಾ ಡಾಟಾ ಸೆಂಟರ್ಗಳು? ಜನ ತೆರ್ತಾ ಇರೋ ಬೆಲೆ ಏನು ಗೊತ್ತಾ? ಬೆಂಗಳೂರಿನ ಖ್ಯಾತಿಗೆ ಇದು ಗಾರ್ಡನ್ ಸಿಟಿ ಒಂದು ಕಾಲದಲ್ಲಿ ಅಂತ ಹೇಳ್ಬೋದು. ಆದರೆ ಈಗ ಟೆಕ್ನಿಕಲ್ ವಿಚಾರದಲ್ಲಿ, ತಂತ್ರಜ್ಞಾನದ ವಿಚಾರದಲ್ಲಿ ಇಡೀ ಜಗತ್ತಿನಲ್ಲಿ ಬಹಳ ಮುಂದಿರ್ತಕ್ಕಂಥ ಒಂದು ನಗರ. ನೋಡಿ, ಈ ಡಾಟಾ ಸೆಂಟರ್ಗಳಿಗೆ ಅತ್ಯಂತ ಹೆಚ್ಚಿನ ನೀರು ಬೇಕು ಅನ್ನುವಂಥದ್ದು ನಾವು ಮಾಡಿರುವಂಥ ಸ್ಟೋರಿ. ಅದು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಅಂದರೆ ಎಕ್ಸಾಸ್ಟ್ ಮಾಡಿ ಬಿಡ್ತಾ ಇದೆ. ಒಂದು ಟ್ಯಾಂಕರ್ಗೆ ದಿವಿತ್ ಈ ಬೇಸಿಗೆನಲ್ಲಿ ನಿಮಗೆ ಗಿರಿನಗರ, ಹೊಸಕೆರೆಹಳ್ಳಿ ಚೆನ್ನಾಗಿ ನೀರಿರೋ ಪ್ರದೇಶಗಳು, ಇವು ಹಚ್ಚ ಹಸಿರಿನ ಪ್ರದೇಶಗಳು, ಒಂದು ಟ್ಯಾಂಕರ್ಗೆ 2,500 ರೂಪಾಯಿ ಕೊಡಬೇಕು. ಎಂಥ ಕಷ್ಟ ಅಂತಂದ್ರೆ ಬಡವರು ಶ್ರೀಮಂತರು ಅನ್ನೋದೇ ಪ್ರತಿಯೊಬ್ಬರು ದುಡ್ಡು ಕೊಡಬೇಕು ಅಂತ ಪರಿಸ್ಥಿತಿ. ಲಾಸ್ಟ್ ಟೈಮ್ ನೀವೇ ತಾನೇ ಸ್ಟೋರಿಗಳು ಮಾಡಿದ್ರಿ. ಏನು ನಿಮ್ಮ ಪ್ರಾಬ್ಲಮ್ನಲ್ಲಿ 1,500 ರೂಪಾಯಿ 2,000 ರೂಪಾಯಿ ಒಂದೊಂದು ಟ್ಯಾಂಕರ್ಗೆ. ಈಗ ಮೊನ್ನೆ ಹೋಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಲ್ಲ, ಸ್ಲಮ್ ಏರಿಯಾದಲ್ಲೇ 8,200 ರೂಪಾಯಿ ಒಂದೊಂದು ಟ್ಯಾಂಕರ್ಗೆ ಕುಡಿಯೋ ನೀರು. ಅದು ಎಲ್ಲಿಂದ ತರ್ತಾ ಇದಾರೆ? ಅದು ಕುಡಿಯೋ ನೀರಾ? ನಿಜಕ್ಕೂ ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ಯಾವ ನೀರು ಅದು? ಫಿಲ್ಟರ್ ನೀರಾ?
ಸ್ಲಮ್ ಜನ ಅಂತೇಳಿ ಯಾವ್ದಾವ್ದೋ ನೀರು ಕುಡಿಸ್ತಾ ಇದಾರ. ಡೇಟಾ ಸೆಂಟರ್ಗಳಿಗೆ ನೀರ್ ಬೇಕು ಅಂತೇಳಿ ಬಡವರು ನೀರಿಲ್ದೆ ಅದ್ ಯಾವ್ಯಾವ ನೀರು ಕುಡ್ಕೊಂಡಿದಾರೋ ಅಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅಂತ ಏನಾಗಿದೆ ಪರಿಸ್ಥಿತಿ ಗೊತ್ತಾ, ನಾವು ನೋಡಿ ಈಗ ಗಲ್ಫ್ ರಾಷ್ಟ್ರಗಳಲ್ಲಿ ಡಿಸಾಲಿನೇಷನ್ ಸೆಂಟರ್ಸ್ ಇದೆ. ಸಮುದ್ರದ ನೀರನ್ನ ತಂದು ಅವರು ಅದನ್ನ ಚೊಕ್ಕ ಮಾಡಿ ಕುಡಿಯಕ್ಕೆ ಇಡೀ ರಾಷ್ಟ್ರಕ್ಕೆ ಉಪಯೋಗಿಸ್ತಾರೆ. ಅಂಥದ್ದು ನಾವು ಅಟ್ಲೀಸ್ಟ್ ನಮ್ಮಲ್ಲೂ ಸಮುದ್ರದ ನೀರನ್ನ ಈಗ ಮಂಗಳೂರಲ್ಲಿ ಅಥವಾ ಬೇರೆ ಬೇರೆ ಎಲ್ಲೆಲ್ಲಿ ಕರಾವಳಿ ಇದೆ ಅದು ಪ್ಲಾನಿಂಗ್ ಶುರುವಾಗಿದೆ. ಅದು ನಮ್ಮಲ್ಲಿ ಬೆಂಗಳೂರಲ್ಲಿ ನೀರಿನ ಲಭ್ಯತೆ ಬೇಕಾದಷ್ಟು ಇದೆ. ಕಾವೇರಿ ಬೇಕಾದಷ್ಟು ಅವೈಲೇಬಲ್ ಇದೆ, ಕೆರೆಗಳು ಬೇಕಾದಷ್ಟು ಅವೈಲೇಬಲ್ ಇದೆ. ನಾವು ಏನು ಮಾಡಿದ್ದೀವಿ, ಎಲ್ಲ ಕಡೆ ನೀರನ್ನ ಕಲುಷಿತ. ನಮಗೆ ನೀರನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಒಂದು ಪ್ರಿಯಾರಿಟಿ ಅಂತ